ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಗೌತಮ್ ಗೌಡ. ತುಂಬ ದಿವಸ ಆಯಿತು ನಾನು ಕೇವಲ ಟ್ರಾವೆಲಿಂಗ್ ವೀಡಿಯೋಸೇ ಮಾಡ್ತಿದ್ದೆ. ಇವಾಗಲೂ ಕೂಡ ಟ್ರಾವೆಲ್ ವೀಡಿಯೋಸನ್ನೇ ಮಾಡ್ತೀನಿ. ಆದರೆ ಇವತ್ತು ಏನು ಅಂದ್ಕೊಂಡೆ ಅಂದರೆ, ನಾವೆಲ್ಲ ಕಾರ್ಪೊರೇಟ್ ಲೈಫಲ್ಲೆಲ್ಲ ಬ್ಯುಸಿ ಆಗಿಬಿಟ್ಟಿದ್ವಿ. ಅಂದರೆ IT, ಇನ್ಯಾರೋ ಪ್ರೈವೇಟ್ ಕಂಪ್ನಿಗಳು, ಅದು ಇದು ಅಂತೆಲ್ಲ ಅಂದ್ಕೊಂಡು ನಮಗೆ ಕೆಲವೊಂದು ಸತಿ ರಜನೇ ಸಿಗೋಲ್ಲ. ಅವಾಗ ಏನು ಮಾಡ್ತೀವಿ, ನಾನು ಪರ್ಸ್ನಲಾಗಿ ನಾನು ಏನು ಮಾಡ್ತೀನಿ ಅಂದರೆ, ನನಗೆ ಟ್ರಾವೆಲೆಲ್ಲ ಇವಾಗ ಮಾಡಿ ಅಡಿಕ್ಟ್ ಆಗಿಬಿಟ್ಟಿದೆ. ಎಲ್ಲರೂ ಹೋಗ್ತಾ ಇರಬೇಕು, ಏನಾದ್ರು ಕಂಟೆಂಟ್ ಮಾಡ್ತಾ ಇರಬೇಕು, ಅಥವಾ ಕಂಟೆಂಟ್ ಅಲ್ಲಾದರೂ ಕೂಡ ನಾನು ಟ್ರಾವೆಲ್ ಮಾಡಬೇಕು ಅಂತ ಅನಿಸ್ತಾ ಇರೋದು. ಏನು ಮಾಡ್ತೀನಿ, ನಾನು ಸಿಕ್ ಲೀವ್ ತೊಗೊಬಿಡ್ತೀನಿ. ಸಿಕ್ ಲೀವ್ ತೊಗೊಂಡು, ಇವತ್ತು ಸಿಕ್ ಲೀವ್ ತೊಗೊಂಡಿದ್ದೀನಿ. ಸಿಕ್ ಲೀವ್ ತೊಗೊಂಡು ನಾನು ಟ್ರಾವೆಲ್ ಮಾಡ್ತೀನಿ. ಏನೋ ಗೊತ್ತಿಲ್ಲ, ಟ್ರಾವೆಲ್ ಮಾಡೋದು ಒಂಥರ ಲೈಫಲ್ಲಿ ತುಂಬ ಇಷ್ಟ ಆಗ್ಬಿಟ್ಟಿದೆ. ನನ್ನ ಕತೆ ಏನಾಗಿದೆ ಅಂದರೆ, ಲಾಸ್ಟ್ ಟೈಮ್ ನಾನು ನೇಪಾಳಕ್ಕೆ ಫುಲ್ ಕೆಸರು ಮಳೆ ನೆನ್ನೆಂದೇ ಜಾಸ್ತಿ. ಲಾಸ್ಟ್ ಟೈಮ್ ನಾನು ನೇಪಾಳಕ್ಕೆ ರೈಡ್ ಹೋದಾಗ ಕಂಪ್ನಿಯಲ್ಲಿ ಪರ್ಮಿಷನ್ ಕೇಳಿದೆ, ಒಂದು 16 ಡೇಸ್. ನಂಗೆ 16 ನನಗೆ 20 ಡೇಸ್ ಬೇಕಿತ್ತು. ಅವರು ಹಾಗೆ ಹಿಂಗೆ ಅಂತೇಳಿ ನನಗೆ ಕೊಡಲಿಲ್ಲ. ನನಗೆ ಜಸ್ಟ್ 14 ಡೇಸ್ ಕೊಟ್ಟರು. ಆಯಿತಾ, ನಾನೇನು ಮಾಡಿದೆ, ಅಲ್ಲಿ ವಿತ್ ಲ್ಯಾಪ್ಟಾಪ್ ಎತ್ಕೊಂಡು ಹೋದೆ ನೇಪಾಳಕ್ಕೆ. ಲ್ಯಾಪ್ಟಾಪ್ ತೊಗೊಂಡು ಎಷ್ಟು ಒಂದು 20 ಡೇಸ್ ಬಾಕ್ಸಿಗೆ ಲ್ಯಾಪ್ಟಾಪ್ ಇಟ್ಟಿದ್ದೀನಿ. ಅಲ್ಲಿ ನೇಪಾಳ ರೋಡ್ ಯಾಕೆಂದರೆ ಗೊತ್ತಿದೆ, ಏನು ನಾನು ವೀಡಿಯೋಸ್ ನೋಡಿರ್ತೀರ, ಕಂಪ್ಲೀಟ್ ಆಫ್ ರೋಡ್ಗಳು ಚೆನ್ನಾಗಿಲ್ಲ. ಹೀಗೆ ಈ ಥರ ಸಿಚುವೇಶನ್ ಕೂಡ ಲ್ಯಾಪ್ಟಾಪ್ ತೊಗೊಂಡು ಚಾರ್ಜರ್, ಹೆಡ್ಸೆಟ್ ಎಲ್ಲ ತೊಗೊಂಡು ಕೂಡ, ಬಟ್ ಫಸ್ಟ್ 15 ಡೇಸ್ ಏನು ತೊಂದರೆ ಇರಲಿಲ್ಲ. ಆಮೇಲೆ ಲ್ಯಾಪ್ಟಾಪ್ ಯೂಸ್ ಮಾಡಬೇಕಾಗೋದು ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ನಾನು ತೊಗೊಂಡೋದೆ ಲ್ಯಾಪ್ಟಾಪ್. ರೈತ ನಮ್ಮಪ್ಪ. ನಮ್ಮ ಊರು ನೋಡಿ ಫಸ್ಟ್ ಹೇಗಿದೆ ಅಂತೇಳಿ. ನಮ್ಮ ಹಸು ತೋರಿಸ್ತೀನಿ, ನಮ್ಮ ಕೋಳಿ ಮರಿ ತೋರಿಸ್ತೀನಿ. ಇದು ನಮ್ಮ ಹಟ್ಟಿ. ಇದು ನಮ್ಮ ಹಟ್ಟಿ. ಕೋಳಿಗೂಡು ತೋರಿಸ್ತೀನಿ ನಾನು ನಿಮಗೆ ಹೇಗಿದೆ ಅಂತ ಹೇಳಿ. ನಮ್ಮ ಕೋಳಿಗೂಡು, ಕೋಳಿ ಮರಿಗಳೇ, ನಾಡು ಕೋಳಿ. ತೆಗೆದಂಗೆ ಓಟ್ಲೇ ಅಲ್ಲ. ನಮ್ದು ಹೆಂಗಿದೆ ನೋಡಿ ಇಲ್ಲಿ. ಎಲ್ಲ ಪಪ್ಪನೇ ಬಿಲ್ಡ್ ಮಾಡಿರೋದು. ಹೇಗಿದೆ ನಮ್ಮ ಕೋಳಿಗೂಡು? ನೀರು ಬರ್ತಾ ಇತ್ತು ಈ ಪೈಪಲ್ಲಿ. ಇವತ್ತೇನಾಗಿದೆ ಗೊತ್ತಿಲ್ಲ, ನೀರು ಸ್ಟಾಪ್ ಆಗಿದೆ. ಬರ್ತಾ ಇದೆ, ಏನಾಗಿದೆ ಮನೆ ಕೆಲಸ ಇನ್ನೂ ಬಾಕಿ ಇದೆ. ಮೊನ್ನೆ ಏನು ಮಾಡಿದ್ವಿ, ಆಫ್ ಡೇ ಇತ್ತು, ಟ್ಯಾಂಕ್ ಕೂರಿಸಿದ್ವಿ. ಕೆಲಸ ಬಾಕಿ ಇದೆ ಇನ್ನು. ತುಂಬ ಜನ ಮನೆದು ಬ್ಲಾಗ್ ಮಾಡಿ ಅಂತ ಹೇಳ್ತಾ ಇದ್ರಿ. ಖಂಡಿತ ಮಾಡೋಣ. ಈ ಮನೆ ಕಟ್ಟಕ್ಕಂತೂ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲ ಸ್ವಲ್ಪ ಸ್ಯಾಕ್ರಿಫೈಸ್ ಎಲ್ಲ ಮಾಡಿ ಇಲ್ಲಿ ಗಂಟ ಬಂದಿದ್ದೀನಿ. ಇನ್ನು ಸ್ವಲ್ಪ ಕೆಲಸಗಳು ಬಾಕಿ ಇದೆ. ಮಳೆ ಬರ್ತಿದೆ. ಇಲ್ಲಿಂದ ನೋಡಿ ಹೊಳೆ ಹೇಗೆ ಕಾಣುತ್ತೆ ಅಂತ. ಹೊಳೆ ಇದೆ, ಕೆರೆ ಇದೆ, ನಮ್ಮ ಹಟ್ಟಿ ಇದೆ. ಅದಲ್ಲ, ಅದು ನಮ್ಮ ಚಿಕ್ಕಪ್ಪನ ಮನೆ. ಹಟ್ಟಿ ಇದೆ. ಖಂಡಿತ ಮಾಡೋಣ. ಕೆಲಸಗಳು ಬಾಕಿ ಇದೆ. ಇನ್ನೊಂದು ಸಲ ನಮ್ಮ ಕನಸಿನ ಚಿಕ್ಕ ಮನೆಯನ್ನು ತೋರಿಸ್ತೀನಿ. ಸಿಕ್ ಲೀವ್ ಹಾಕ್ಕೊಂಡ್ರೆ ಎಂಥ ನೆಮ್ಮದಿ ಅಂದರೆ, ಅದಕ್ಕೆ ಏನು ಮಾಡ್ತೀನಿ ಅಂದರೆ ಸಿಕ್ ಲೀವ್ ಹಾಕ್ಬಿಡ್ತೀನಿ. ಕೆರೆ ನೋಡ್ತೀರಾ, ನೀರು ಫುಲ್ ತುಂಬಿಬಿಟ್ಟಿದೆ. ಮಳೆ ಅಲ್ವಾ, ಹಂಗಾಗಿ ಈಗ ಜಾಸ್ತಿ ಇದೆ. ಇಷ್ಟು ನೀರು ಇರಲ್ಲ ಇಲ್ಲಾದರೆ. ಮತ್ತು ಅಲ್ಲಿ ನೀರು ಬರ್ತಿದ್ದಲ್ಲ, ಇಲ್ಲಿ ಕೂಡ ನೀರು ಬರುತ್ತೆ. ಇವಾಗ ಅಲ್ಲಿ ತೋಡಲ್ಲಿ ನೀರನ್ನ ಸ್ಟಾಪ್ ಮಾಡಿದ್ದೀವಿ, ಹಾಗಾಗಿ ನೀರು ಬರ್ತಿಲ್ಲ.
ನೇಪಾಳಕ್ಕೆ ಹೋದಾಗ ನಾನು ಮ್ಯಾನೇಜರ್ ಜೊತೆ ಲೀವ್ ಕೇಳಿದಾಗ ಮ್ಯಾನೇಜರ್ ಏನು ಹೇಳಿದ್ರು ಅಂದರೆ ಸ್ಟಾರ್ಟಿಂಗ್ ಇಲ್ಲ ಲೀವ್ ಕೊಡೋಕ್ಕಾಗಲ್ಲ 1 ವೀಕ್ ಏನೋ ಕೊಡ್ಬೋದು, ಅದ್ರ ಮೇಲೆ ಲೀವ್ ಕೊಡೋಕ್ಕಾಗೋದೇ ಇಲ್ಲ ಅಂತ ಹೇಳಿದ್ರು. ನಾನೇನು ಹೇಳಿದೆ, ಸೊ ನಾನು 6 ಮಂತ್ ಮುಂಚೆ ಅಪ್ಲೈ ಮಾಡ್ತಿರೋದು, ಸೊ ಅಟ್ಲೀಸ್ಟ್ ಎಲ್ಲರಿಗಿಂತ ಮುಂಚೆ ನಾನು ಅಪ್ಲೈ ಮಾಡ್ತಿದ್ದೀನಿ, 6 ಮಂತ್ ಮುಂಚೆನೇ ಪ್ರಯಾರಿಟಿಯಿಂದ ಕೇಳ್ತಾ ಇದ್ದೀನಿ. ಸೊ ಅಟ್ಲೀಸ್ಟ್ ನನಗೆ ಇದೊಂದು ಡ್ರೀಮ್ ರೈಡ್ ಇದೆ, ನಾನು ಹೋಗಲೇಬೇಕು. 6 ಮಂತ್ ಅಲ್ಲ, ನಾನು ಆಲ್ಮೋಸ್ಟ್ 8 ಮಂತ್ಸ್ ಮುಂಚೆ ಅಪ್ಲೈ ಮಾಡಿದ್ದೆ. ನನಗೆ ಗೊತ್ತಿದ್ದು ನಮ್ಮ ಟೀಮಲ್ಲಿ ಕೊಡಲ್ಲ ಅಂತ. ಸೊ ಅವ್ರೇನು ಹೇಳಿದ್ರು, ನೋಡ್ತೀನಿ ಅಂತ ಹೇಳಿದ್ರು. ಒಂದು ನೆಕ್ಸ್ಟ್ ಮಂತ್ ವಾಪಸ್ಸು ಏನು ಅದ್ರ ಬಗ್ಗೆ ಮಾತಾಡಿರಲಿಲ್ಲ. ಸೊ 8 ಮಂತ್ಸಿಂದ 7 ಮಂತ್ಸ್ ಆಯಿತು, ಆಯಿತಾ. ನಾನು ಆಮೇಲೆ ವಾಪಸ್ ಮೇಲಾಗ್ತೆ. ಸೊ ಹೀಗಿದೆ ನಂದು ಡ್ರೀಮ್ ರೈಡ್ ಇದೆ, ಸೊ ದಯವಿಟ್ಟು ನನಗೆ ಒಂದು 20 ಡೇಸ್ ಲೀವ್ ಕೊಟ್ಟಿದ್ದ. ಸೊ ಅವನು ಕಂಪ್ನಿಲಿ ಅದಷ್ಟೆಲ್ಲ ಕೊಡೋಕ್ಕಾಗಲ್ಲ, ಅದೆಲ್ಲ ಅಷ್ಟೆಲ್ಲ ಪರ್ಸ್ನಲಿಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ಮತ್ತು ನಾನು ಅವ್ರ ಜೊತೆ ವಾಪಸ್ ಮೇಲ್ ಹಾಕಿ ಸೊ ರಿಕ್ವೆಸ್ಟ್ ಮಾಡಿ ಏನೋ ಮಾಡೋಂಗಿಲ್ಲ, ಫುಲ್ ರಿಕ್ವೆಸ್ಟ್ ಮಾಡಿ ಸೊ 20 ಡೇಸ್ ಕೊಡ್ತೀನಿ ನೋಡೋಣ ಅಂತೇಳಿ ಹೇಳ್ದೆ. 20 ಡೇಸಿಂದ 12 ಡೇಸಿಗೆ ಬಂದ. 12 ಡೇಸಿಂದ ನಂದು ವೀಕ್ ಆಫ್ ಎಲ್ಲ ಎಡಿಷನಲ್ ಸೇರಿಸ್ಕೊಂಡು ಟೋಟಲಾಗಿ 16 ಡೇಸಿಗೆ ಬಂದು ಏನೋ ಫಿಕ್ಸ್ ಆಯಿತು. 16 ಡೇಸ್ ಅಷ್ಟು ನಾವು ಕೊಡ್ಬೋದು ಲೀವ್ ಅಂತೇಳಿ ಹೇಳಿದೆ. ಸೊ ಅಲ್ಲಿಂದ 16 ಡೇಸ್ ಸಿಕ್ತಲ್ಲ ಅಟ್ಲೀಸ್ಟ್ ಹೇಳ್ಬಿಟ್ಟು ನಾನೇನು ಮಾಡ್ಕೊಂಡೆ, ಅದರಲ್ಲಿ ಏನು ಪ್ಲ್ಯಾನ್ ಮಾಡ್ಬೋದು, ಮ್ಯಾಕ್ಸಿಮಮ್ ನೇಪಾಳ ಮುಗಿಸ್ಕೊಂಡು ರಿಟರ್ನ್ ಬರೋಬೇಕಾದ್ರೆ ನಾನು ವರ್ಕ್ ಮಾಡ್ಕೊಂಡು ಏನೋ ಮಾಡ್ಬೋದು ತಿಳ್ಕೊಂಡು ಆ ಥರ ಅಂದ್ಕೊಂಡು, ಸೊ ಸರಿ 16 ಡೇಸ್ ಸಿಗ್ತಿದ್ದಲ್ಲ ಅಟ್ಲೀಸ್ಟ್ ಅದನ್ನು ಯುಟಿಲೈಸ್ ಮಾಡ್ಕೊಂಡು ಅಂತೇಳಿ ನಾನು ಒಂದು ದಿವಸ ಮುಂಚೆನೇ ಹೊರಟೆ. ಸೊ ಅಂಜದ ನಮ್ಮ ಬಾಯ್ಸ್ ಏನು ಬಂದಿದ್ರು, ಅವರು ಆರಾಮಾಗಿ ಅಂದರೆ ಅವ್ರದ್ದೇನು ಲಗೇಜ್ ಇದೆ ಮತ್ತು ಅವ್ರದ್ದೇನು ಕ್ಯಾಮರಾ ಇದೆ, ಕ್ಯಾಮ್ರಾ ಆಕ್ಸೆಸ್ ಅದ್ರಲ್ಲಿ ತೊಗೊಂಡು ಅವ್ರು ಆರಾಮಾಗಿದ್ರು. ಅದನ್ನು ನಾನು ನಂದು ಎಡಿಷನಲ್ ಏನಿದೆ ಲ್ಯಾಪ್ಟಾಪ್ನ ಸೇಫಾಗಿ ನೋಡ್ಕೊಳ್ಳೋ, ಯಾಕಂದರೆ ನನಗೆ ಅದೇ ಮೇನ್ ಇನ್ಕಮ್ ಅಲ್ವ. ಸೊ ಅದಿದ್ದರೆ ನಾನು ಟ್ರಾವೆಲ್ ಮಾಡ್ಬೋದು, ಅದಿಲ್ಲ ಅಂದರೆ ಕಷ್ಟ ಆಗೋದೆ ಟ್ರಾವೆಲ್ ಮಾಡೋಕ್ಕೆ. ಸೊ ಅದನ್ನು ಸೇಫ್ ಗಾರ್ಡ್ ಮಾಡಬೇಕಿತ್ತು. ಸೊ ಹಾಗಾಗಿ ಅದನ್ನು ಫುಲ್ ನೀಟಾಗಿ ಪ್ಯಾಕ್ ಮಾಡ್ಕೊಂಡಿದ್ದೆ. ಮತ್ತು ಕಂಪ್ಲೀಟಾಗಿ ಒಂದು ಸ್ಪಾಂಜ್ ಬರುತ್ತೆ, ಅದನ್ನು ಫುಲ್ ಸುತ್ತಿದ್ದೆ, ಅದ್ರ ಮೇಲೆ ಬೆಡ್ಶೀಟ್ ಹಾಕಿದ್ದೆ. ಸೊ ಲ್ಯಾಪ್ಟಾಪ್ ಏನು ಬಿದ್ದರೂ ಕೂಡ ಅದು ಏನು ಆಗಬಾರ್ದು ಅಂತೇಳಿ ಹಾಗೆಲ್ಲ ಮಾಡಿಕೊಂಡು ಹೋದ್ವಿ. ಬಟ್ ನೇಪಾಳ ರೈಡ್ ನನಗೆ ಅದು ಮರೆಯೋಕ್ಕೆ ಆಗಲ್ಲ. ಸೀರಿಯಸ್ಲಿ ನನಗೆ ಒಂದು ಇಂಟರ್ನ್ಯಾಷನಲ್ ರೈಡ್ ಹೇಗಿರುತ್ತೆ, ಆ್ಯಂಡ್ ಬೈ ಬೈಕ್ ನಮ್ಮೂರಿಂದ ಅಲ್ಲಿ ಗಂಟೆ ಹೋಗಿ ಅಷ್ಟು ದಿವಸ ನಾವು 4 ಜನ ಒಂದೇ ರೂಮಲ್ಲಿದ್ದು ಒಂದೇ ಕಡೆ ಊಟ ಮಾಡಿಕೊಂಡು ಇನ್ನೊಂದು ಹೊಸ ಪ್ರಪಂಚನೇ ನನಗೆ ಗೊತ್ತಾಯಿತು. ಅಲ್ಲಿ ಹೊರ ದೇಶದಲ್ಲಿ ಹೇಗಿರುತ್ತೆ, ಅವರು ನಮ್ಮನ್ನ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ, ಅಲ್ಲಿ ನೇಚರ್ ಹೇಗಿದೆ, ಅಲ್ಲಿ ರೂಲ್ಸ್ಗಳು ಹೇಗಿದೆ, ಅಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನಾವು ಸಣ್ಣ ದೇಶ ಆದರೂ ನೋಡಿಕೊಳ್ಳಿಕ್ಕೆ ತುಂಬ ಇದೆ, ತುಂಬ ನೀಟಾಗಿದೆ ಇದು. ಸೊ ನನಗೆ ಅಲ್ಲಿಂದ ವಾಪಸ್ ಮೋಟಿವೇಶನ್ ಏನಂದರೆ ಇನ್ನೂ ಬೇರೆ ಬೇರೆ ದೇಶಗಳು ನೋಡಬೇಕು ಅಂತೇಳಿ. ಸೊ ನೋಡೋಣ, ಸ್ವಲ್ಪ ಕಾಸು ಮಾಡ್ಕೊಳ್ಳೋದು ಹೋಗೋದು. ಸೊ ಕಾಸಿಲ್ಲ ಅಂದರೆ ಅಂತೂ ಹೋಗೋಕ್ಕಾಗೋದೇ ಇಲ್ಲ. ಬಟ್ ಖಂಡಿತ ಹೋಗ್ತೀನಿ. ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ಯೂಟ್ಯೂಬ್ ಮಾಡಬೇಕು, ಇನ್ಸ್ಟಾಗ್ರಾಮ್ ಮಾಡಬೇಕು ಅಂತಂದರೆ ದಯವಿಟ್ಟು ಯಾರು ಜಾಬನ್ನು ಮತ್ತೆ ಬಿಡೋಕ್ಕೆ ಹೋಗ್ಬೇಡಿ. ಜಾಬ್ ಇದ್ದರೆ ಅದೆಲ್ಲ ಮಾಡ್ಬೋದು. ಯಾಕಂದರೆ ರಿಯಾಲಿಟಿ ಹೇಳ್ಬೇಕಂದ್ರೆ, ಸೊ ಯೂಟ್ಯೂಬಲ್ಲಿ ದುಡ್ಡು ಬರೋದು ತುಂಬ ಕಮ್ಮಿ. ಇನ್ಸ್ಟಾಗ್ರಾಮಲ್ಲಿ ನಿಮಗೇನೋ ಪ್ರಮೋಷನ್ ಬರುತ್ತೆ, ಅದು ಬರುತ್ತೆ ಅಂದರೆ ದುಡ್ಡು ಬರುತ್ತೆ. ಇಲ್ಲಾಂದರೆ ಇನ್ಕಮ್ ಇಲ್ಲದೆ ಹೆಂಗೆ ಟ್ರಾವೆಲ್ ಮಾಡ್ತೀರಾ? ಸೊ ಮೇನ್ ಇನ್ಕಮನ್ನು ಯಾವತ್ತೂ ಬಿಡೋಕ್ಕೆ ಹೋಗ್ಬೇಡಿ. ಸೊ ನಿಮ್ದು ಯಾವಾಗ ಈ ಥರ ಪ್ಯಾಸಿವ್ ಇನ್ಕಮ್ ಜನ್ರೇಟ್ ಆಗುತ್ತೆ ಅಂದಾಗ ನಿಮಗೆ ಕಾನ್ಫಿಡೆನ್ಸ್ ಬಂದರೆ, ಇದರಿಂದ ನಿಮ್ಮದು ಪರ್ಸ್ನಲ್ ಮನೆಯೆಲ್ಲ ನಡೆಸ್ಬೋದು ಅಂದರೆ ಆವಾಗ ಡಿಸಿಷನ್ ತೊಗೊಳ್ಳಿ. ಸೊ ಎಲ್ಲ ಇನ್ಸ್ಟಾಗ್ರಾಮ್ನ ನೋಡಿ ನಂಬಕ್ಕೆ ಹೋಗ್ಬೇಡಿ. ಸಿಗೋಣ, ನಾನು ಸಿಕ್ಕಲಿ ಸ್ವಲ್ಪ ಎಂಜಾಯ್ ಮಾಡಬೇಕು. ಸಿಗೋಣ.